ಆತ 85,000 ಕೋಟಿ ಕಂಪನಿಯ ಒಡೆಯ, 10 ವರ್ಷದ ಸಂಸಾರ, 9 ವರ್ಷದ ಮಗ. ಹೀಗಿದ್ದರೂ ಕೂಡ ಆತನು ಸಹ ಹೆಂಡತಿಯ ಟಾರ್ಚರ್ಗೆ ನಲುಗಿ ಹೋಗಿದ್ದ. ಯಾಕಂದ್ರೆ ಆತ ಹೆಂಡತಿ ಕೈಯಲ್ಲಿ ಒಂದು ಸಲ ಬಲಿಯಾದ್ರೆ ನಮ್ಮ ಭಾರತೀಯ ಕಾನೂನುಗಳಿಂದ ಮತ್ತೊಂದು ಸಲ ಬಲಿಯಾಗಿ ಹೋಗಿದ್ದ. ನನಗೆ ನ್ಯಾಯ ಎಲ್ಲಿ ಸಿಗುತ್ತೆ ಅಂತ ಅರ್ಥವಾಗದೆ ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತ ಅಲೆಯುತ್ತಿದ್ದ. ಇದರಿಂದ ಬೇಸತ್ತವನು ಕೊನೆಗೆ ಕೋಟ್ಯಾಂತರ ಜನರ ಮುಂದೆ ತನ್ನ ಗೋಳನ್ನ ಹೇಳ್ಕೊಂಡಿದ್ದ. ಆಗ ಅವನಿಗೆ ನ್ಯಾಯ ಸಿಕ್ತು. ಆದ್ರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋದೇ ವಿಶೇಷ. ಈತನ ಹೆಸರು ಪ್ರಸನ್ನ ಅಂತ. ಅಮೆರಿಕಾದಲ್ಲಿ ಯಶಸ್ವಿಯಾಗಿ ನಡೀತಿದ್ದ ಒಂದು ಕಂಪನಿಗೆ ಈತನೇ ಮಾಲೀಕನಾಗಿದ್ದ. ಈ ಕಂಪನಿಯ ನೆಟ್ವರ್ತ್ $10 ಬಿಲಿಯನ್, ಅಂದ್ರೆ ನಮ್ಮ ಭಾರತೀಯ ಕರೆನ್ಸಿ ಪ್ರಕಾರ ಅಕ್ಷರಶಃ 85,000 ಕೋಟಿ. ಆಕ್ಸ್ಪೆಲ್ ಕ್ರಿಪ್ಟೋ ಅನ್ನೋ ಕಂಪನಿಯೊಂದನ್ನ ಸ್ಥಾಪಿಸಿ ಸಿಂಗಾಪುರ್ನಲ್ಲಿ ಸೆಟ್ಲ್ ಆಗಿದ್ದ. ಕಂಪನಿಯನ್ನ ಚೆನ್ನಾಗಿ ನಡೆಸಿಕೊಂಡು ಹೋಗ್ತಿದ್ದ ಪ್ರಸನ್ನ ಎಲ್ಲ ಹುಡುಗರಂತೆ ಯುವ ವಯಸ್ಸಿನಲ್ಲಿ ಹುಡುಗಿಯ ಪ್ರೀತಿಯಲ್ಲಿ ಬಿದ್ದಿದ್ದ. ಕಾಲೇಜಲ್ಲಿ ಓದುವಾಗ್ಲೇ ದಿವ್ಯಾ ಎಂಬಾಕೆಯನ್ನ ಇಷ್ಟಪಟ್ಟು ಕುಟುಂಬದವರನ್ನ ಒಪ್ಪಿಸಿ ಮದುವೆ ಸಹ ಆಗಿದ್ದ. ಒಂದು ಕಡೆ ತನ್ನ ಕಂಪನಿಗಳಿಂದ ಕೋಟಿ ಕೋಟಿ ಆದಾಯ ಗಳಿಸ್ತಾ ಮತ್ತೊಂದು ಕಡೆ ತಾನು ಇಷ್ಟಪಟ್ಟು ಮದುವೆ ಮಾಡಿಕೊಂಡ ಹುಡುಗಿ ಜೊತೆ ಪ್ರಸನ್ನ ಹಾಯಾಗಿ ಜೀವನವನ್ನ ಮಾಡ್ಕೊಂಡಿದ್ದ. ಬೆಚ್ಚನೆ ಮನೆ, ವೆಚ್ಚಕ್ಕೆ ಹೊನ್ನು ಎಲ್ಲವೂ ಇತ್ತು. ಆದ್ರೆ ಸತಿ ಮಾತ್ರ ಇಚ್ಛೆಯನ್ನರಿಯದವಳಾಗಿದ್ಲು. ಇದರಿಂದಲೇ ತಾನು 85,000 ಕೋಟಿ ಒಡೆಯನಾದ್ರೂ ಹೆಂಡತಿಯಿಂದ ನೊಂದ ಗಂಡಂದಿರ ಸಾಲಿಗೆ ಸೇರ್ಕೊಂಡಿದ್ದ. ದಿವ್ಯಾ ಎಂಬಾಕೆಯನ್ನ ಮದುವೆಯಾಗಿ ಸುಂದರ ಬದುಕು ನಡೆಸುತ್ತಿದ್ದ ಪ್ರಸನ್ನ ಬಾಳಲ್ಲಿ ಅನೂಪ್ ಎಂಬಾತ ಎಂಟ್ರಿ ಕೊಟ್ಟಿದ್ದ. ಕಳೆದ 6 ತಿಂಗಳ ಹಿಂದೆ ಪ್ರಸನ್ನ ನನ್ನ ಹೆಂಡತಿ ದಿವ್ಯಾ ಅನೂಪ್ ಅನ್ನೋನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ಆರೋಪಿಸಿದ್ದ. ಅದು ಪ್ರಸನ್ನಗೆ ಗೊತ್ತಾಗಿದ್ದೆ ಒಂದು ಮೆಸೇಜ್ ನಿಂದ. ದಿವ್ಯಾ ತನ್ನ ಪ್ರಿಯಕರನಿಗೆ ಒಂದು ಮೆಸೇಜ್ ಕಳಿಸಿದ್ಲು. ಇವತ್ತು ನನ್ನ ಗಂಡ ಮನೆಯಲ್ಲಿ ಇರೋದಿಲ್ಲ, ನೀನು ಮನೆಗೆ ಬಾ. ಹಾಗೆ ಬರುವಾಗ ಎಕ್ಸೆಲ್ ಸೈಜ್ ಕಾಂಡೋಮ್ ನ ತಗೊಂಡು ಬಾ ಅಂತ ಮೆಸೇಜ್ ಮಾಡಿದ್ಲು. ಈ ಮೆಸೇಜ್ ಹೇಗೋ ಪ್ರಸನ್ನ ಕಣ್ಣಿಗೆ ಬಿದ್ದಿತ್ತು. ಇದು ಬರೀ ಆರೋಪ ಮಾತ್ರವಾಗಿರ್ಲಿಲ್ಲ. ಇದಕ್ಕೆ ಸಂಬಂಧಿಸಿದ ಕೆಲವು ಸಾಕ್ಷ್ಯಗಳನ್ನ ಸಹ ಪ್ರಸನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಮಾಡಿದ್ದ. ಅದರಲ್ಲಿ ದಿವ್ಯಾ ನಡೆಸಿದ ಚಾಟಿಂಗ್ ಬಯಲಾಗಿತ್ತು. ಅದು ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು. ಪ್ರಸನ್ನ ಮತ್ತು ದಿವ್ಯಾ ಇಬ್ರು ಸಿಂಗಾಪುರದ ಪ್ರಜೆಗಳಾಗಿದ್ರು. ಅಲ್ಲೇ ವಿಚ್ಛೇದನಕ್ಕೆ ಅಪ್ಲೈ ಮಾಡಿದ್ರು. ವಿಚ್ಛೇದನದ ಭಾಗವಾಗಿ ಪ್ರಸನ್ನ ಜೀವನಾಂಶ ನೀಡಬೇಕಾಗಿ ಬಂದಿತ್ತು. ಪ್ರಸನ್ನ ಕೊಡೋ ಜೀವನಾಂಶದ ಮೊತ್ತ ಸಾಕಾಗೋದಿಲ್ಲ ಅಂತ ದಿವ್ಯಾ ದುಡ್ಡಿಗಾಗಿ ಆಸೆ ಪಟ್ಟಿದ್ಲು. ಇದಕ್ಕಾಗಿ ದಿವ್ಯಾ ತನ್ನ ಗಂಡನ ಮೇಲೆ ಇಲ್ಲಸಲ್ಲದನ್ನ ಹೇಳಿದ್ಲು. ನನ್ನ ಗಂಡ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ, ನನ್ನ ದೈಹಿಕವಾಗಿ ಥಳಿಸಿದ್ದಾನೆ, ನನ್ನ ನಗ್ನ ವಿಡಿಯೋಗಳನ್ನ ಸಹ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾನೆ ಅಂತ ದಿವ್ಯಾ ಸಿಂಗಾಪುರ ಪೊಲೀಸರ ಮುಂದೆ ಅಲವತ್ತುಕೊಂಡಿದ್ಲು. ಆದ್ರೆ ದಿವ್ಯಾ ನೀಡಿದ್ದ ಎಲ್ಲ ದೂರುಗಳು ಸುಳ್ಳು ಅಂತ ಸಿಂಗಾಪುರ ಕೋರ್ಟ್ನಲ್ಲಿ ಪ್ರೂವ್ ಆಗಿತ್ತು. ಅಲ್ಲದೆ ಇದೆಲ್ಲ ನಾಟಕ ಅಂತ ಸಿಂಗಾಪುರ ಪೊಲೀಸರು ಸಾಕ್ಷಿ ಸಮೇತ ಕೋರ್ಟ್ಗೆ ಹೇಳಿದ್ರಿಂದ ಪ್ರಸನ್ನ ಬಚಾವಾಗಿದ್ದ. ಆದ್ರೆ ಡೈವರ್ಸ್ಗಾಗಿ ಪ್ರಸನ್ನ ಇಂಡಿಯಾಗೆ ಬಂದು ಅಪ್ಲೈ ಮಾಡಿದ್ದ. ದಿವ್ಯಾ ಮಾತ್ರ US ನಲ್ಲಿ ಡೈವರ್ಸ್ಗಾಗಿ ಅಪ್ಲೈ ಮಾಡಿದ್ಲು. ಯಾಕಂದ್ರೆ ಭಾರತದಲ್ಲಿ ನಮ್ಮ ರೂಪಾಯಿಯ ಪ್ರಕಾರ ಡಾಲರ್ಗೆ ಹೋಲಿಸಿದ್ರೆ ಕಡಿಮೆ ಜೀವನಾಂಶ ಕೊಡಬಹುದು. US ನಲ್ಲಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ರೆ ಡಾಲರ್ ರೂಪದಲ್ಲಿ ಹೆಚ್ಚಿನ ಜೀವನಾಂಶ ಕೊಡಬೇಕಾಗುತ್ತೆ ಅನ್ನೋದು ಪ್ರಸನ್ನ ಆಲೋಚನೆಯಾಗಿತ್ತು. ಇದರಿಂದಲೇ ದಿವ್ಯಾ ಸಿಂಗಾಪುರ್ನಲ್ಲಿ ಪ್ರಸನ್ನ ಬಳಿ ಇದ್ದ ತನ್ನ 9 ವರ್ಷದ ಮಗನನ್ನ ಕರ್ಕೊಂಡು ಅಮೆರಿಕಾಗೆ ಪಲಾಯನವಾಗಿದ್ಲು. ಈ ಕೇಸ್ನಲ್ಲಿ ಮಗು ನನ್ನ ಬಳಿನೇ ಇರೋ ಹಾಗೆ ತೀರ್ಪು ಬರುತ್ತೆ ಅಂತಾನೆ ದಿವ್ಯಾ ಭಾವಿಸಿದ್ಲು. ಆದ್ರೆ ಅಮೆರಿಕ ಕೋರ್ಟ್ ಮುಂದೆನೂ ಕೂಡ ದಿವ್ಯಾ ಆಡ್ತಿರೋದು ನಾಟಕ ಅಂತ ಪ್ರೂವ್ ಆಗಿತ್ತು. ಸಿಂಗಾಪುರ ಕೋರ್ಟ್ ಛೀಮಾರಿ ಹಾಕ್ತಿದ್ದಂತೆ ಅಮೆರಿಕಾದಲ್ಲೂ ದಿವ್ಯಾಳಿಗೆ ಕೋರ್ಟ್ ಮುಖಕ್ಕೆ ಉಗಿದಿತ್ತು. ಅಲ್ಲದೆ ಮಗು ಇನ್ಮುಂದೆ ಪ್ರಸನ್ನ ಹತ್ರನೇ ಇರಬೇಕು ಅಂತ ತೀರ್ಪು ನೀಡಿ ಪ್ರಸನ್ನಗೆ ಮಗುವನ್ನ ಹ್ಯಾಂಡ್ ಓವರ್ ಮಾಡಿಸಿತ್ತು. ಹೀಗೆ ಸಿಂಗಾಪುರ ಹಾಗೂ ಅಮೆರಿಕಾದಲ್ಲಿ ಇವಳ ಬಣ್ಣ ಕಳಚಿದ್ರಿಂದ ಇದ್ದಕ್ಕಿದ್ದಂತೆ ದೇಶಭಕ್ತಿ ನೆನಪಾಗಿ ಭಾರತಕ್ಕೆ ಮಗುನ ಕರ್ಕೊಂಡು ಬಂದಿದ್ಲು. ನಾವು ಚೆನ್ನೈಗೆ ಹೋಗಿ ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ ದಿವ್ಯಾ ಪ್ರಸನ್ನಗೆ ಹೇಳಿದ್ಲು. ಆದ್ರೆ ಇಲ್ಲಿಗೆ ಬರ್ತಿದ್ದಂತೆ ಗಂಡನ ಮೇಲೆ ಇಲ್ಲಸಲ್ಲದ ಕೇಸ್ಗಳನ್ನ ಹಾಕಿದ್ಲು. ಪ್ರಸನ್ನಗೆ ಸಿಂಗಾಪುರ ಅಮೆರಿಕ ಬೇರೆ, ಭಾರತದ ಕಾನೂನುಗಳೇ ಬೇರೆ ಅನ್ನೋದು ಅರಿವಾಗದೆ ಹೋಗಿತ್ತು. ಒಂದು ವೇಳೆ ಅದು ಗೊತ್ತಿದ್ದಿದ್ರೆ ಪ್ರಸನ್ನ ಭಾರತಕ್ಕೆ ಕಾಲಿಡ್ತಾನೆ ಇರಲಿಲ್ಲ ಬಿಡಿ. ಯಾಕಂದ್ರೆ ಪ್ರಸನ್ನ ಭಾರತಕ್ಕೆ ಬರೋದಕ್ಕೂ ಮೊದಲೇ ದಿವ್ಯಾ ಇವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಲು. ತಾನು ಮಾಡದ ತಪ್ಪಿಗೆ ಹಾಗೂ ತಾಳಿ ಕಟ್ಟಿದ ಪಾಪಕ್ಕೆ ಬೇರೆ ದಾರಿ ಇಲ್ಲದೆ 9 ಕೋಟಿ ಜೊತೆಗೆ ತಿಂಗಳಿಗೆ 4.5 ಲಕ್ಷ ಕೊಡ್ತೀನಿ ಅಂತ ಪೊಲೀಸರ ಮುಂದೆ ಪ್ರಸನ್ನ ಮುಚ್ಚಳಿಕೆ ಬರೆದು ಕೊಟ್ಟಿದ್ದ. ಪೊಲೀಸರ ಮುಂದೆ ಪ್ರಸನ್ನ ಹೀಗೆ ಬರೆದು ಕೊಟ್ಟಿದ್ರು. ದಿವ್ಯಾಗೆ ಮಾತ್ರ ತೃಪ್ತಿ ಇರಲಿಲ್ಲ.
ಯಾಕಂದ್ರೆ ಇವಳಿಗೆ ಗಂಡ ಕೊಟ್ಟ ಹಣ ಏನೇನು ಸಾಕಾಗ್ತಾ ಇರಲಿಲ್ಲ. ಇದು ಚೆನ್ನೈ ಆಗಿದ್ರಿಂದ ಮತ್ತು ಸಿಂಗಾಪುರ ಅಮೆರಿಕ ಅಲ್ಲವಾಗಿದ್ರಿಂದ ಈ ಸ್ಟೋರಿ ಇನ್ನೊಂದು ದಿಕ್ಕಿಗೆ ಸಾಗಿತ್ತು. ದಿವ್ಯಾ ಕಂಪ್ಲೇಂಟ್ ಕೊಡ್ತಿದ್ದಂತೆ ಪೊಲೀಸರು ಅವಳ ವರ್ಜನ್ ಕಥೆಯನ್ನ ಕೇಳಿದ್ರೆ ಹೊರತು ಪ್ರಸನ್ನ ಮಾತನ್ನ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಚೆನ್ನೈ ಪೊಲೀಸರ ಅತಿಯಾದ ಉತ್ಸಾಹ ಪ್ರಸನ್ನನನ್ನ ಭಯೋತ್ಪಾದಕನಂತ ನಡೆಸಿಕೊಳ್ಳೋಕೆ ಶುರು ಮಾಡಿತ್ತು. ಒಬ್ಬ ದೇಶದ್ರೋಹಿಯನ್ನ ಬೆನ್ನಟ್ಟಿ ಹಿಡಿಯುವಂತೆ ಪ್ರಸನ್ನನನ್ನ ಅರೆಸ್ಟ್ ಮಾಡಿದ್ರು. ಜೊತೆಗೆ ಈತನ ತಂದೆ ತಾಯಿ ಹಾಗೂ ಆಪ್ತ ಸ್ನೇಹಿತರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು. ಯುಎಸ್ ಮತ್ತು ಸಿಂಗಾಪುರದಲ್ಲಿ ನಡೆದ ಕಾನೂನು ಸಂಘರ್ಷವಾಗ್ಲಿ, ಕೋರ್ಟ್ನಲ್ಲಿ ಪೊಲೀಸರು ಏನು ಹೇಳಿದ್ರು ಅನ್ನೋದರ ಬಗೆಯಾಗ್ಲಿ, ದಿವ್ಯಾ ಅಲ್ಲಿ ಯಾವ ಮಟ್ಟಕ್ಕೆ ಕಷ್ಟಕ್ಕೆ ಸಿಲುಕಿಸಿ ಬಳಿಕ ಕೋರ್ಟ್ನಲ್ಲಿ ಛೀಮಾರಿ ಹಾಕಿಸ್ಕೊಂಡ್ಲು ಅನ್ನೋದರ ಬಗ್ಗೆಯಾಗ್ಲಿ ಚೆನ್ನೈ ಪೊಲೀಸರು ವಿಚಾರಿಸದೆ ಹೋಗಿದ್ರು. ಒಂದು ಕಡೆ ಪೊಲೀಸರು ಪ್ರಸನ್ನಗೆ ಟಾರ್ಚರ್ ಕೊಡೋಕೆ ಶುರು ಮಾಡ್ತಿದ್ದಂತೆ ಪ್ರಸನ್ನ ಈ ಎಲ್ಲ ಬೆಳವಣಿಗೆಗಳನ್ನ ಒಂದು ವಿಡಿಯೋ ರೂಪದಲ್ಲಿ ಮಾಡಿ ಅದನ್ನ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ದ. ಅದು ವೈರಲ್ ಆಗಿ ಇಡೀ ಯುವ ಪೀಳಿಗೆಯ ಪ್ರಸನ್ನ ಪರ ಬೆಂಬಲಕ್ಕೆ ನಿಂತು ಚೆನ್ನೈ ಪೊಲೀಸರನ್ನ ಪ್ರಶ್ನೆ ಮಾಡೋಕೆ ಆರಂಭಿಸಿದ್ರು. ನೋಡ್ತಿದ್ದಂತೆ ಅದು 1 ಕೋಟಿ ಜನರಿಗೆ ತಲುಪಿತ್ತು. ಇದಾದ ಬಳಿಕ ಚೆನ್ನೈ ಪೊಲೀಸರು ದಾರಿಗೆ ಬಂದಿದ್ರು. ಯುಎಸ್ಎ ಮತ್ತು ಸಿಂಗಾಪುರಕ್ಕೆ ಹೋಲಿಸಿದ್ರೆ ಭಾರತದಲ್ಲಿ ಕಾನೂನು ವ್ಯವಸ್ಥೆ ಪ್ರಬಲವಾಗಿಲ್ಲ. ಅಲ್ಲದೆ ನಾನು ನರಕವನ್ನ ಅನುಭವಿಸಿದ್ದೇನೆ ಅಂತ ಪ್ರಸನ್ನ ತನ್ನ ನೋವನ್ನ ಟ್ವಿಟರ್ ನಲ್ಲಿ ತೋಡ್ಕೊಂಡಿದ್ದ. ಪ್ರಸನ್ನ ಮಾತ್ರವಲ್ಲದೆ ಅನೇಕ ಪುರುಷರು ನಮ್ಮ ಭಾರತೀಯ ಕಾನೂನುಗಳಿಗೆ ಬಲಿಯಾಗ್ತಿದ್ದು ಈ ರೀತಿಯ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಸಾಕಷ್ಟಿವೆ. ಇತ್ತೀಚೆಗೆ ದೇಶಾದ್ಯಂತ ಸುದ್ದಿಯಾದ ಸಾಫ್ಟ್ವೇರ್ ಇಂಜಿನಿಯರ್ ಅತುಲ್ ಸುಭಾಷ್ ಪ್ರಕರಣ ಸಹ ಈವರೆಗೆ ಯಾರು ಮರೆತಿಲ್ಲ. ಇನ್ನೆಷ್ಟು ನೊಂದಿದ್ರೆ ಅವನು ಪ್ರಾಣಹರಣ ಮಾಡಿಕೊಂಡಿರಬೇಕು. ಹೆಂಡತಿ ಮತ್ತು ಅತ್ತೆ ಮನೆಯವರ ಚಿತ್ರಹಿಂಸೆಯನ್ನ ಸಹಿಸಲಾಗದೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ ಅಂತ ಸುಭಾಷ್ 40 ಪುಟಗಳ ಹಾಗೂ 90 ನಿಮಿಷಗಳ ವಿಡಿಯೋ ರೆಕಾರ್ಡಿಂಗ್ ನಲ್ಲಿ ತನ್ನ ನೋವನ್ನೆಲ್ಲ ತೋಡ್ಕೊಂಡಿದ್ದ. ಇದು ಇವತ್ತಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಸಜೀವವಾಗಿದೆ. ಮಹಿಳೆಯರ ರಕ್ಷಣೆಗೆ ಕಾನೂನುಗಳು ಇದ್ರೆ ಅದನ್ನ ತಮ್ಮ ಗಂಡಂದಿರ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಅಂತಾನೆ ಅದನ್ನ ಬಳಸಿಕೊಳ್ತಿರೋದು ನಿಜಕ್ಕೂ ದುರಂತ. ಮಹಿಳೆಯರ ಪರ ಕಾನೂನುಗಳು ಎಷ್ಟು ಪ್ರಬಲವಾಗಿದೆ ಅಂದ್ರೆ ಒಬ್ಬ ಮಹಿಳೆ ತನ್ನ ಗಂಡನ ವಿರುದ್ಧ 298A ಹಾಗೂ 302 ಕೇಸ್ಗಳ ಮೂಲಕ ಗಂಡಂದಿರ ಜೀವ ಹಿಂಡ್ತಾ ಇದ್ದಾರೆ. ಒಂದು ವೇಳೆ ಯಾವುದಾದ್ರೂ ಗಂಡಸಿನ ಮೇಲೆ ಈ ಕೇಸ್ ಬಿದ್ರೆ ಆತ ಇದರಿಂದ ಹೊರಗೆ ಬರೋದು ಅಷ್ಟು ಸುಲಭವಲ್ಲ. ಯಾಕಂದ್ರೆ ಈ ಪ್ರಕರಣಗಳಲ್ಲಿ ಮಹಿಳೆಯರಿಗೆ ಯಾವುದೇ ಖರ್ಚು ವೆಚ್ಚ ಇರೋದಿಲ್ಲ. ಪೊಲೀಸರು ಒಂದಷ್ಟು ಪ್ರಶ್ನಿಸ್ತಾರೆ, ಬಳಿಕ ಅರ್ಧದಷ್ಟು ತನಿಖೆಯನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಡೆಸ್ತಾರೆ. ಆದ್ರೆ ಈ ಪ್ರಕರಣದಿಂದ ಹೊರಬರಬೇಕಾದ್ರೆ ಪುರುಷರು ಸಾಕಷ್ಟು ಹಣವನ್ನ ಖರ್ಚು ಮಾಡಬೇಕಾಗುತ್ತೆ. ಅಲ್ಲದೆ ಇಡೀ ಕುಟುಂಬದ ಮೇಲೆ ಕೇಸ್ಗಳು ಬೀಳ್ತಾವೆ. ಈ ಪ್ರಕರಣದಿಂದ ಹೊರಬರೋದಕ್ಕೆ ಗಂಡಸಿಗೆ ಕನಿಷ್ಠ ಪಕ್ಷ 2 ರಿಂದ 3 ವರ್ಷವಾದ್ರೂ ಟೈಮ್ ಬೇಕಾಗುತ್ತೆ. ಒಂದು ಕುಟುಂಬದ 3-4 ಜನ ದುಡಿಯುವ ಹಣವೆಲ್ಲ ಅಲ್ಲೇ ಖರ್ಚಾಗಿ ಹೋಗುತ್ತೆ. ಇದರಿಂದ ಗಂಡು ಮಕ್ಕಳು ಮಾನಸಿಕವಾಗಿ ಹಿಂಸೆಯನ್ನ ಅನುಭವಿಸುತ್ತಿದ್ದಾರೆ. ಒಂದು ವೇಳೆ ಗಂಡಸರ ವಿರುದ್ಧ ಪ್ರಕರಣಗಳು ದಾಖಲಾದ್ರೆ ವಿಚಾರಣೆ ಮಾಡದೆ ಪತಿಯನ್ನ ಅರೆಸ್ಟ್ ಮಾಡಲಾಗುತ್ತೆ. ಸಮಾಜದ ಎದುರು ಆತ ತಪ್ಪಿತಸ್ಥ ಅಂತ ಸಾಬೀತಾಗೋಕು ಮೊದಲೇ ಕಾನೂನು ಅವನನ್ನ ಆರೋಪಿ ಅಂತ ಹಣೆ ಪಟ್ಟಿ ಕಟ್ಟಿ ಜೈಲಿನಲ್ಲಿ ಕೂರಿಸುತ್ತೆ. ಪ್ರಸನ್ನ ಯುಎಸ್ಎ ಹಾಗೂ ಸಿಂಗಾಪುರದಲ್ಲಿ ಪ್ರಕರಣವನ್ನ ಗೆದ್ದಿದ್ದ. ಆದ್ರೆ ಭಾರತದಲ್ಲಿ ಅವನ ಕೇಸ್ನ ಗೆಲ್ಲೋದ್ರಲ್ಲಿ ವಿಫಲವಾಗಿದ್ದ. ಇದರಿಂದ ಅವನು ಭಾರತದ ಕಾನೂನು ಹಾಗೂ ಭಾರತದ ಮೇಲಿನ ಗೌರವವನ್ನೇ ಕಳೆದುಕೊಂಡಿದ್ದ. ಯಾಕಂದ್ರೆ ಅಲ್ಲಿನ ಕಾನೂನುಗಳು ಮತ್ತು ಇಲ್ಲಿನ ಕಾನೂನುಗಳ ನಡುವೆ ಸಾಕಷ್ಟು ವ್ಯತ್ಯಾಸವಿತ್ತು. ಭಾರತದಲ್ಲಿ ಅನೇಕ ಜನರು ಮಹಿಳೆಯರ ರಕ್ಷಣೆಗಾಗಿ ಹೋರಾಡ್ತಿದ್ದಾರೆ ನಿಜ. ಆದರೆ ಗಂಡಸರಿಗೆ ಆಗುತ್ತಿರೋ ಅನ್ಯಾಯದ ಬಗ್ಗೆ ಮಾತನಾಡೋಕೆ ಯಾರೊಬ್ರು ಮುಂದೆ ಬರೋದಿಲ್ಲ. ಮಹಿಳೆಯರ ರಕ್ಷಣೆಗಾಗಿ ಕಾನೂನುಗಳು ಇರಬೇಕು. ಆದ್ರೆ ಅದೇ ಕಾನೂನುಗಳನ್ನ ದುರುಪಯೋಗ ಪಡಿಸಿಕೊಳ್ಳದಂತೆ ನೋಡಿಕೊಳ್ಳುವ ಅಗತ್ಯವೂ ಇದೆ. ಆ ಕಾನೂನಿನ ಲೋಪದೋಷಗಳಿಗೆ ಬಲಿಯಾಗ್ತಿರೋ ಪುರುಷರ ಬಗ್ಗೆ ಅನೇಕ ಜನರು ಯೋಚಿಸಬೇಕಿದೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.